ಇನ್ನು ಕೌಟುಂಬಿಕ ಕಲಹಕ್ಕೆ ಪತ್ನಿಯನ್ನೇ ಪತಿಯೊಬ್ಬ ಕೊಂದಿರುವಂತಹ ಒಂದು ಪ್ರಕರಣ ವರದಿಯಾಗಿದೆ ಹಾಸನದಲ್ಲಿ. ಕೌಟುಂಬಿಕ ಕಲಹದ ಕಾರಣದಿಂದಾಗಿ ಪತ್ನಿಯನ್ನು ಕೊಂದಿದ್ದಾನೆ ಅಂತ ಈಗ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇದೆ. ಪತ್ನಿಯ ಕತ್ತು ಸೀಳಿ ಬರ್ಬರವಾಗಿ ಪಾತಕಿ ಪತಿ ಹತ್ಯೆ ಮಾಡಿದ್ದಾನೆ. ಹಿರಿಯೂರು ಕೂಡಿಗೆ ಬಳಿ ಪತ್ನಿಯನ್ನು ಕೊಲೆ ಮಾಡಿದ್ದಾನೆ. ಹಾಸನದ ಸಕಲೇಶ್ಪುರ ತಾಲೂಕಿನ ಹಿರಿಯೂರು ಕೂಡಿ ಅನ್ನುವಂಥ ಒಂದು ಪ್ರದೇಶ. ಇಲ್ಲಿ ಹತ್ಯೆ ಮಾಡಿ ಪತ್ನಿಯ ಹತ್ಯೆ ಬಳಿಕ ಮನೆಗೆ ಬೀಗ ಹಾಕ್ಕೊಂಡು ಈತ ಪರಾರಿ ಆಗ್ಬಿಟ್ಟಿದ್ದಾನೆ. ಕಾರಣ ಏನು ಅಂತ ಹೇಳಿ ನೋಡಿದ್ರೆ ಪತ್ನಿ ಮೇಲೆ ಈತನಿಗೆ ಅನುಮಾನ ಇತ್ತಂತೆ. ಸೊ ಈ ಅನುಮಾನದಿಂದಲೇ ಹತ್ಯೆ ಮಾಡಿರಬಹುದು ಅನ್ನೋ ಶಂಕೆ. ಮಂಜುಳಾ ಅಂಥೇಳಿ ಗೃಹಿಣಿ, ಆಕೆಯನ್ನು ಹತ್ಯೆಗೈದಿದ್ದಾನೆ ಈ ಪಾಪಿ ಪತಿ ಯೋಗೇಶ್ ಅಂಥೇಳಿ. ಇಬ್ಬರ ಫೋಟೋಗಳನ್ನು ನೋಡಿ. ಈಕೆ ಮಂಜುಳಾ, ಈಕೆ ಮೃತಪಟ್ಟಿರುವಂತಹ ದುರ್ದೈವಿ. ಸೊ ಈತ ಯೋಗೇಶ್ ಅಂಥೇಳಿ ಈತ ತನ್ನ ಹೆಂಡತಿಯ ಕೊಲೆ ಮಾಡಿ ನಂತರ ಮನೆಗೆ ಬೀಗ ಹಾಕ್ಕೊಂಡು ಪರಾರಿಯಾಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಆರೋಪ ಕೇಳಿ ಬರ್ತಾ ಇದೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಈಗೇನು ಅರೆಸ್ಟ್ ಏನಾದರೂ ಆಗಿದಾನ ಯೋಗೇಶ್? ಏನಕ್ಕೆ ಕೊಲೆ ಆಯಿತು? ಏನು ಮಾಹಿತಿ ಲಭ್ಯವಾಗ್ತಾ ಇದೆ ಈಗ ಸದ್ಯಕ್ಕೆ ಮಂಜುನಾಥ್? ರೇಮನ್, ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಎತ್ತೂರು ಬಳಿ ಇರತಕ್ಕಂಥ ಹಿರಿಯೂರು ಕೂಡಿಗೆ ಅಂತಕ್ಕಂಥ ಗ್ರಾಮದಲ್ಲಿ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಸುಮಾರು 20 ವರ್ಷಗಳ ಹಿಂದೆ ಹಿರಿಯೂರು ಕೂಡಿಗೆಯ ಏನು ಯೋಗೇಶ್ ಇದ್ರೆ ಆತ ಮಂಜುಳಾ ಅಂತಕ್ಕಂಥವ್ರನ್ನ ವಿವಾಹ ಆಗಿದ್ರು. ಇವರಿಗೆ 3 ಜನ ಮಕ್ಕಳು ಕೂಡ ಇದ್ದಾರೆ. ಮಕ್ಕಳು ಶಿಕ್ಷಣ ಸಲುವಾಗಿ ಬೇರೆ ಬೇರೆ ಊರುಗಳಲ್ಲಿ ಹಾಸ್ಟೆಲ್ಗಳು ಇಟ್ಕೊಂಡು ಓದ್ತಾ ಇದ್ದಾರೆ. ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ವಾಸ ಮಾಡ್ಕೊಂಡಿದ್ರು. ಈ ವೇಳೆಯಲ್ಲಿ ರಾತ್ರಿ ಪತ್ನಿ ಮೇಲಿನ ಅನುಮಾನದಿಂದಾಗಿ ಪತ್ನಿಯನ್ನ ಬರ್ಬರವಾಗಿ ಕುತ್ತಿಗೆಯನ್ನು ಸೀಳಿ ಹತ್ಯೆ ಮಾಡಿರ್ತಕ್ಕಂಥ ಪತಿ ಯೋಗೇಶ್ ಅವರು ನಂತರ ಮನೆಗೆ ಬೀಗ ಹಾಕೊಂಡು ಹೋಗಿದ್ದಾರೆ. ಮನೆ ಬಳಿ ಯಾರು ಇರ್ತಕ್ಕಂಥ ಗಮನಿಸಿದ ಸ್ಥಳೀಯರು ಮನೆ ಬಳಿ ಹೋಗಿ ನೋಡಿದಾಗ ಈ ಒಂದು ಕೃತ್ಯ ಬೆಳಕಿಗೆ ಬಂದಿರತಕ್ಕಂಥದ್ದು. ಕೊಲೆ ಮಾಡಿರ್ತಕ್ಕಂಥ ಯೋಗೇಶ್ ಈಗ ಪರಾರಿಯಾಗಿದ್ದಾರೆ. ಇನ್ನು ಸಕಲೇಶ್ಪುರ ತಾಲೂಕಿನ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಸ್ಥಳಕ್ಕೀಗ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಸೊ ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಆರೋಪಿ ಆದ ನಂತರ ಈ ಕೊಲೆ ಹಿಂದ ನಿಜವಾದ ಕಾರಣ ಏನು, ಯಾಕಾಗಿ ಹತ್ಯೆ ಮಾಡಿದ್ದಾನೆ, ಮತ್ತೆ ಹತ್ಯೆ ಮಾಡಿ ಆಕೆ ಶವವನ್ನು ಮನೆಯಲ್ಲೇ ಬಿಟ್ಟು ಯಾಕೆ ಪರಾರಿಯಾಗಿದ್ದಾನೆ ಅಂತ ಎಲ್ಲವೂ ಕೂಡ ಆತನ ಬಂಧನದ ಬಳಿಕ ಗೊತ್ತಾಗಬೇಕಾಗಿದೆ. ರೇಮನ್, ಥ್ಯಾಂಕ್ ಯು ಮಂಜುನಾಥ್.